ಅದರ ನಡುವೆ ಅಂದರೆ ಒಂದು ಯುದ್ಧ ನಡಿಬೇಕಾದ್ರೆ ತನ್ನದೇ ಆಗಿರುವಂತಹ ಸಿದ್ಧತೆಗಳು ಅಂದರೆ ತನ್ನ ದೇಶದಲ್ಲೂ ಕೂಡ ಮಾಡಿಕೊಳ್ಬೇಕಾಗತ್ತೆ, ದೇಶದ ಗಡಿಯಲ್ಲೂ ಕೂಡ ಮಾಡಿಕೊಳ್ಬೇಕಾಗತ್ತೆ. ಆದರೆ ಈಗ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಯಾರ ಸಪೋರ್ಟ್ ಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಯುದ್ಧ ನಡಿಬೇಕಾದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬೇಕಾಗುತ್ತೆ. ಅಂದರೆ ಪಾಯಿಂಟ್ಸ್ಗಳು ಅಂತಂದರೆ ಒಂದು ಬಲಿಷ್ಠ ಒಂದು ಮನೆ ಕಟ್ಟಬೇಕು. ಮನೆ ಕಟ್ಟಬೇಕಾದ್ರೆ ಹೆಂಗೆ ನಮಗೆಲ್ಲ ಕೆಲವೊಂದಿಷ್ಟು ಸಪೋರ್ಟ್ ಬೇಕಲ್ಲ, ಹಾಗೆಯೇ ಯುದ್ಧ ಮಾಡಬೇಕಾದರೂ ಕೂಡ ಒಂದು ಯುದ್ಧ ಸಾಮಗ್ರಿಗಳು ಬೇಕಾಗುತ್ತೆ, ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೇಕಾಗುತ್ತೆ, ಇನ್ನೊಂದು ದೇಶ ನಿಲ್ಲಿಸೋದಕ್ಕೆ ದುಡ್ಡು ಕೂಡ ಬೇಕಾಗತ್ತೆ. ಆರ್ಥಿಕವಾಗಿ ನಾವು ಸದೃಢವಾಗಿರಬೇಕಾಗುತ್ತೆ. ಆದರೆ ಭಾರತದ ಪರವಾಗಿ ಇವೆಲ್ಲವೂ ಕೂಡ ಸಿಕ್ಕಂತಾಗಿದೆ. ಈ ಮೂರು ಸಪೋರ್ಟ್ ನಮಗೆ ಸಿಕ್ಕಂತಾಗಿದೆ. ಯುದ್ಧದ ಸಾಮಗ್ರಿಗಳನ್ನು ಸಾಗಿಸೋದಕ್ಕೆ ರಷ್ಯಾ, ಇಸ್ರೇಲ್ ತುದಿಗಾಲಲ್ಲಿ ನಿಂತಿವೆ. ಯುದ್ಧ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮಲ್ಲಿರುವಂತಹ ಬಲಿಷ್ಠ ವೆಪನ್ಸ್ಗಳನ್ನು ಭಾರತಕ್ಕೆ ನೀಡೋದಕ್ಕೆ ರೆಡಿಯಾಗಿದೆ ಅಂತ ಇದೇ ಇಸ್ರೇಲ್ನ ನೇತನ್ಯಾಹು, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹೇಳ್ತಾ ಇದ್ದಾರೆ. ಇಷ್ಟು ಸಾಕಲ್ಲ, ಯುದ್ಧ ಆದರೆ ಇನ್ನೊಂದು ಪೆಟ್ರೋಲ್ ಡೀಸೆಲ್. ಯುದ್ಧ ನಡಬೇಕಾದ್ರೆ ಪೆಟ್ರೋಲ್ ಬಂಕರ್ಗಳಿಗೂ ಅಥವಾ ಯುದ್ಧ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಕೂಡ ಬೇಕಾಗತ್ತೆ. ಒಂದು ನಿಮಿಷ ಏನಾದರೂ ಪೆಟ್ರೋಲ್ ಡೀಸೆಲ್ ಖಾಲಿ ಆದರೆ ಸೋಲು ಖಚಿತ. ಅದಕ್ಕೋಸ್ಕರ ನೀವು ಯುದ್ಧ ಮಾಡಿ ನಾವು ಪೆಟ್ರೋಲ್ ಡೀಸೆಲನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಇರಾನ್ ಮತ್ತು ರಷ್ಯಾ ಈಗ ರೆಡಿಯಾಗಿದೆ. ಈ ಯುದ್ಧ ಮಾಡೋದಕ್ಕೆ ಇನ್ನೆಷ್ಟು ಬೇಕು. ಇನ್ನು ಮುಂದಿನ ಅಂತಂದರೆ ಆರ್ಥಿಕ ನೆರವು ಕೂಡ ಸದೃಢವಾಗಿದೆ. ಈಗಾಗಲೇ ಭಾರತ ಪವರ್ಫುಲ್ ರಾಷ್ಟ್ರವಾಗಿದೆ. ಇದರ ಜೊತೆಗೆ ಅಮೆರಿಕ, ರಷ್ಯಾ ಕೂಡ ನಮ್ಮ ಜೊತೆಗೆ ಇದೆ. ನೀವು ಯುದ್ಧ ಮಾಡಿ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ಭಾರತದ ಪ್ರತೀಕಾರಕ್ಕೆ ರಷ್ಯಾ, ಜಪಾನ್ ಕೂಡ ಬೆಂಬಲ ನೀಡಿದೆ. ಪಹಲ್ಗಾಮ್ ಉಗ್ರರ ದಾಳಿಯ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಸಜ್ಜಾಗಿರುವ ಭಾರತಕ್ಕೆ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ಬೆಂಬಲ ಲಭಿಸಿದೆ. ಇದೇ ವೇಳೆ ಭಾರತ ಪ್ರವಾಸದಲ್ಲಿರುವ ಜಪಾನ್ ರಕ್ಷಣಾ ಸಚಿವ ನತಕಾನಿ ಅವರು ಬೆಂಬಲ ಕೂಡ ನೀಡಿದ್ದಾರೆ. ಅಂದರೆ ಜಪಾನ್ ಕೂಡ ಬೆಂಬಲ ನೀಡಿದೆ, ಜೊತೆಗೆ ರಷ್ಯಾ ಕೂಡ ಬೆಂಬಲವನ್ನು ನೀಡಿದೆ. ಇನ್ನು ನಾವು ಪಾಕಿಸ್ತಾನದ ಪರವಾಗಿ ನಿಲ್ತೇವೆ ಅಂತ ಚೀನಾ ಹೇಳಿದೆ. ಚೀನಾ ಯಾಕೆ ಹೇಳಿದೆ ಅನ್ನೋದು ಮೊನ್ನೆಷ್ಟೇ ಹೇಳಿದೆ. ಅದರ ಹಿಂದೆ ಒಂದು ದುರುದ್ದೇಶ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಇಡೀ ವಿಶ್ವ ಕಾದು ಕುಳಿತಿತ್ತು ಚೀನಾ ಯಾರ ಪರವಾಗಿ ನಿಂತಿತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು. ಚೀನಾದ ಪರವಾಗಿ ಅಂದರೆ ಪಾಕಿಸ್ತಾನದ ಪರವಾಗಿ ಚೀನಾ ನಿಂತ್ಕೊಂಡಿದೆ. ಪಹಲ್ಗಾಮ್ ನರಮೇಧದ ಬಳಿಕ ಭಾರತ ಮತ್ತು ಪಾಕ್ ಸಂಬಂಧ ಮತ್ತಷ್ಟು ಬಿಗಡಾಯಿಸುವ ಹೊತ್ತಲ್ಲಿಗೆ ಚೀನಾ ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಸದಾ ಪಾಕಿಸ್ತಾನ ಬೆಂಬಲವನ್ನು ನೀಡ್ತೇವೆ ಅಂತ ಪಾಕಿಸ್ತಾನಕ್ಕೆ ಚೀನಾ ಮತ್ತೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದೆ. ಸೊ ಇದರಿಂದಾಗಿ ಏನಾಗತ್ತಂತಂದರೆ ಪಾಕಿಸ್ತಾನ ಇಷ್ಟೆಲ್ಲ ಜಿಗಿದಾಡ್ತಾ ಇರೋದು ಯಾರಿಗೋಸ್ಕರ, ಯಾರ ಸಪೋರ್ಟ್ ಇದೆ ಅಂತ ಜಿಗಿದಾಡ್ತಾ ಇತ್ತು ಅಂತಂದರೆ ಚೀನಾ ನನ್ನ ಸಪೋರ್ಟ್ ಇದೆ. ಮೊಟ್ಟ ಮೊದಲ ಬಾರಿಗೆ 22ನೇ ತಾರೀಕು ಯಾವಾಗ ಪಹಲ್ಗಾಮ್ ದಾಳಿ ಆಗತ್ತಲ್ಲ, ಆ ಸಂದರ್ಭದಲ್ಲಿ ಇದೇ ಶಹಬಾಜ್ ಶರೀಫ್ ಒಂದು ಪ್ರೆಸ್ ಮೀಟ್ ಮಾಡ್ತಾನೆ. ಅಲ್ಲಿನ ಆಸಿಮ್ ಮುನೀರ್ ಅನ್ನುವಂತಹ ಸೇನಾಧ್ಯಕ್ಷ ಒಂದು ಪ್ರೆಸ್ ಮೀಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನು ಹೇಳಿದ್ದ, ಇದೇ ಪಾಕಿಸ್ತಾನ ಏನು ಹೇಳಿತ್ತಂತಂದರೆ ನಾವು ಯುದ್ಧವನ್ನು ಮಾಡೋದಕ್ಕೆ ರೆಡಿದ್ದೀವಿ, ನಮ್ಮ ಜೊತೆಗೆ ಮಿತ್ರ ರಾಷ್ಟ್ರವಾಗಿರುವಂತಹ ಚೀನಾ ನಮ್ಮ ಜೊತೆಗೆ ಪಕ್ಕಾ ನಮ್ಮ ಬೆನ್ನೆಲುಬಾಗಿ ನಿಲ್ಲತ್ತೆ ಅಂತ ಹೇಳಿದರು. ಸೊ ಈಗೇನಾಗಿದೆ ಅಂತಂದರೆ ಅದು ಕೂಡ ಈಗ ಅಂದರೆ ಪಾಕಿಸ್ತಾನ ಏನು ಹೇಳಿತ್ತಲ್ಲ, ಆ ಒಂದು ಪಾಕಿಸ್ತಾನದ ಹೇಳಿಕೆಗೆ ಈಗ ಪುಷ್ಟಿ ನೀಡುವಂತೆ ಚೀನಾ ಈಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಇನ್ನು ಪಹಲ್ಗಾಮ್ ಉಗ್ರರಿಗೆ ಶಿಕ್ಷೆಯಾಗಲಿ ಅಂತ ಪುಟಿನ್ ಮತ್ತು ಜಪಾನ್ ಮೋದಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಸಜ್ಜಾಗಿರುವ ಭಾರತಕ್ಕೆ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ಬೆಂಬಲವನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದೂರವಾಣಿ ಸಂಭಾಷಣೆ ಮೂಲಕ ಪಹಲ್ಗಾಮ್ ದಾಳಿಯನ್ನು ಕ್ರೂರ ಘಟನೆ ಅಂತ ಖಂಡಿಸಿ ದಾಳಿಕೋರರನ್ನು ಶಿಕ್ಷಿಸಿ ಅಂತ ಮೋದಿಯವರಿಗೆ ಪುಟಿನ್ ಅವರು ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿ ಹೇಳಿದ್ದಾರಂತೆ. ಈ ಬಗ್ಗೆ ಮಾಹಿತಿ ನೀಡಿರುವ ವಿದೇಶಾಂಗ ಇಲಾಖೆ ವಕ್ತಾರ ರಣದೀಪ್ ಜೈಸ್ವಾಲ್, ದಾಳಿಯಲ್ಲಿ ಮೃತಪಟ್ಟ ಅಮಾಯಕರಿಗೆ ಸಂತಾಪ ಸೂಚಿಸಿದ ಪುಟಿನ್ ಉಗ್ರವಾದದ ವಿರುದ್ಧ ಭಾರತದ ಯುದ್ಧ ಅಂದರೆ ನಿಶ್ಚಿತವಾಗಿ ಮಾಡಿ ನಾವು ಇದ್ದೀವಿ ನಿಮ್ಮ ಹಿಂದೆ ಅಂತ ರಷ್ಯಾದ ಅಧ್ಯಕ್ಷ ಭರವಸೆಯನ್ನು ನೀಡಿದ್ದಾರಂತೆ. ಅಂತೆಯೇ ದಾಳಿಯನ್ನು ಕ್ರೂರ ಅಪರಾಧ ಅಂತ ಹೇಳಿರುವಂತಹ ಪುಟಿನ್ ಅವರ ಹಿಂದಿರುವ ಉಗ್ರರನ್ನ ಸಂಹಾರ ಮಾಡಿ ಅಂತ ಮೋದಿಯವರಿಗೆ ಒಂದು ಬೆಂಬಲವನ್ನು ನೀಡಿದ್ದಾರೆ. ಇದೇ ವೇಳೆ ಭಾರತ ರಷ್ಯಾ ನಡುವಿನ ವಿಶೇಷ ಪಾಲುಗಾರಿಕೆ ಕರೆಯನ್ನು ಮತ್ತಷ್ಟು ಬಿಗಡಾಯಿಸಿಕೊಳ್ಳುವ ಬದ್ಧತೆಯನ್ನು ಕೂಡ ಪುನರುಚ್ಚರಿಸಿದ್ದಾರೆ. ನೀವೇನೇ ಹೇಳಿ ನಾವು
ಇರ್ತೀವಿ, ನಿಮ್ಮ ಬೆನ್ನಿಗೆ ಇರ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಜಪಾನ್ ಕೂಡ ಭಾರತದ ಪರವಾಗಿ ನಿಂತಿದೆ. ಜಪಾನ್ ಯಾಕೆ ಭಾರತದ ಪರವಾಗಿ ನಿಂತಿದೆ? ರಷ್ಯಾ ಏನಾದರೂ ಭಾರತಕ್ಕೆ ಸಪೋರ್ಟ್ ಮಾಡಿದರೆ ಭಾರತಕ್ಕೆ ಆಗುವಂತಹ ಲಾಭ ಏನು ಅಂತ ನೋಡ್ತಾ ಹೋಗೋದಾದರೆ, ಸೈನಿಕರ ಸಪೋಸ್ ಏನಾದರೂ ರಷ್ಯಾ ಈಗಾಗಲೇ ಬೆಂಬಲವನ್ನು ಘೋಷಣೆ ಮಾಡಿದೆ. ಬೆಂಬಲ ಘೋಷಣೆ ಮಾಡಿದ ನಂತರ ಭಾರತಕ್ಕೆ ಆಗುವ ಲಾಭಗಳು, ಸೈನಿಕರು ಅಂದರೆ